ಹಾಯ್ ಹಲೋ ನಮಸ್ಕಾರ. ಸ್ವಾಗತ ನನ್ನ ಮೋಟಾ ಬ್ಲಾಗ್ಗೆ. ಇವತ್ತು ನಾನು ನಿಮಗೆ ತೋರಿಸೋದು ಬೆಂಗಳೂರಿನ ರಾಗಿಗುಡ್ಡ ಇಂದ HSR ಲೇಔಟ್ವರೆಗೂ ಆಗಿರುವಂತಹ ಫ್ಲೈಓವರ್ನ. ಈ ಫ್ಲೈಓವರ್ನ ಡಿಸ್ಟೆನ್ಸ್ ಬಂದು 5.12 ಕಿಲೋಮೀಟರ್ಸ್ ಆಗಿರುತ್ತೆ. ಈ ಫ್ಲೈಓವರ್ನ ಖರ್ಚು ಅಂದಾಜು ಒಂದು 449 ಕೋಟಿ ಅಂತ ಹೇಳಲಾಗ್ತಿದೆ. ಈ ಒಂದು ಫ್ಲೈಓವರ್ ಓಪನಿಂಗ್ ಬಂದು ಜುಲೈ 2025ಗೆ ಆಗಿದೆ. ಇದು ಸೌತ್ ಇಂಡಿಯಾದ ಫಸ್ಟ್ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತ ಕೂಡ ಹೆಸರಾಗಿದೆ. ಈ ಫ್ಲೈಓವರ್ ಮೇಲ್ಗಡೆ ರೀಸೆಂಟಾಗಿ ಓಪನ್ ಆಗಿರುವಂಥ RV ಜಂಕ್ಷನ್ ಇಂದ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ವರೆಗೂ ಹೋಗೋ ಮೆಟ್ರೋ ರೈಲ್ ಕೂಡ ಈ ಫ್ಲೈಓವರ್ ಮುಖಾಂತರನೇ ಹಾದು ಹೋಗುತ್ತೆ. ದಿನ ಏನಿಲ್ಲ ಅಂದರೂ ಸಾವಿರಾರು ಜನ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಅನುಕೂಲ ಕೂಡ ಆಗಿದೆ. ಕೆಲವೊಮ್ಮೆ ಏನಾಗ್ತಾ ಇತ್ತು, ರಾಗಿಗುಡ್ಡದಿಂದ ನಾವು ಸಿಲ್ಕ್ಬೋರ್ಡ್ಗೆ ಹೋಗಬೇಕು ಅಂದ್ರೇ 30ರಿಂದ 45 ನಿಮಿಷ ತಗೊಳ್ತಾ ಇತ್ತು. ಈಗ ಈ ಒಂದು ಫ್ಲೈಓವರ್ನ ನೀವು ಸ್ಟಾರ್ಟ್ ರಾಗಿಗುಡ್ಡಲ್ಲಿ ಮಾಡಿದ್ರೆ ಡೈರೆಕ್ಟ್ ನೀವು HSR ಲೇಔಟ್ಗೆ ಹಿಂಡಾಗ್ಬೋದು. ಹಾಗೆ ಸ್ಟ್ರೈಟ್ ಕಂಟಿನ್ಯೂ ಮಾಡಿದ್ರೆ ಹೊಸೂರು ರೋಡ್ ಕೂಡ ಜಾಯಿನ್ ಆಗುತ್ತೆ. ಅಟ್ ಪ್ರೆಸೆಂಟ್ ಈಗ ಇದು ರಾಗಿಗುಡ್ಡ ಇಂದ ಟುವರ್ಡ್ಸ್ HSR ಮತ್ತು ಹೊಸೂರು ರೋಡ್ ಕಡೆ ಹೋಗುವಂಥ ರೋಡ್ ಮಾತ್ರ ಓಪನ್ ಆಗಿದೆ. ಸ್ವಲ್ಪ ತಿಂಗಳಲ್ಲೇ ಇದು HSR ಇಂದ ಮತ್ತು ಹೊಸೂರು ರೋಡಿಂದ ಟುವರ್ಡ್ಸ್ ರಾಗಿಗುಡ್ಡ ಕಡೆಗೆ ಹೋಗುವಂಥ ರೋಡ್ ಕೂಡ ಓಪನಿಂಗ್ ಆಗೋ ಸಾಧ್ಯತೆಗಳಿದೆ. ಈ ಬೆಂಗಳೂರು ಟ್ರಾಫಿಕಲ್ಲಿ ನಾವು 1 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಂದ್ರೆ ಮಿನಿಮಮ್ 10ರಿಂದ 15 ನಿಮಿಷ ತಗೊಳ್ತಾ ಇದೆ. BMTC ಬಸ್ಗಳು, ಕ್ಯಾಬ್ಗಳು, ಆಟೋದವರು, ಆಮೇಲೆ ಕೆಲಸಕ್ಕೆ ಅರ್ಜೆಂಟ್ ಆಯಿತು ಅಂತ ಅಡ್ಡಾದಿಡ್ಡಿ ಓಡಿಸೋವಂಥ 2 ವೀಲರ್ಗಳು, ಇವರಿಂದ ಟ್ರಾಫಿಕ್ಕು ಡಬಲ್ ಆಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ಹೋಗಬೇಕು ಅಂತ ಈ 2 ವೀಲರವರು ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಆಟೋ ಅವರು ಸಡನ್ನಾಗಿ ಸೈಡಿಂದ ಬಂದು ಸಡನ್ನಾಗಿ ಓವರ್ಟೇಕ್ ಮಾಡ್ತಾರೆ. ಆದರೆ ಗೆಳೆಯರೇ, ಟ್ರಾಫಿಕ್ನ ಅವಾಯ್ಡ್ ಮಾಡೋಕ್ಕೆ ಕೆಲವೊಂದು ಟಿಪ್ಸ್ ಇದೆ. ಏನಪ್ಪ ಅಂದರೆ, ಪಾಸಿಬಲ್ ಆದರೆ ಆದಷ್ಟು ಮೆಟ್ರೋ ಯೂಸ್ ಮಾಡಿ. ಅರ್ಲಿ ಮಾರ್ನಿಂಗು, ಲೇಟ್ ಈವ್ನಿಂಗು ರೈಡ್ಸ್ನ ಸೆಲೆಕ್ಟ್ ಮಾಡಿ. ಗೂಗಲ್ ಮ್ಯಾಪ್ಸಲ್ಲಿ ಆದಷ್ಟು ಗ್ರೀನ್ ರೂಟ್ನ ಸೆಲೆಕ್ಟ್ ಮಾಡಿ. ನೀವೇನಾದರೂ ಬೈಕಲ್ಲಿ ಹೋಗ್ತಾ ಇದ್ದರೆ ಅಡ್ಡಾದಿಡ್ಡಿ ಓಡಾಡೋದನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ನೀವೇನಾದ್ರು ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಸಿಗ್ಜಾಗ್ ಆಗಿ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಬೆಂಗಳೂರಿನ ಟ್ರಾಫಿಕ್ ಅಂದರೆ ಎಲ್ರಿಗೂ ದಿನನಿತ್ಯದ ಹೋರಾಟ. ಸಂಜೆ ಆಫೀಸ್ ಮುಗಿಸಿ ಮನೆಗೆ ಹೋಗುವಷ್ಟರಲ್ಲಿ 1ರಿಂದ 1.5 ಅವರ್ ಟ್ರಾಫಿಕ್ನಲ್ಲೇ ಕಳಿತೀವಿ, ರಸ್ತೆಯಲ್ಲೇ ಕಳಿತೀವಿ. ರಸ್ತೆ ಮೇಲೆ ಬಂದ್ಬಿಟ್ರೆ ಬೈಕು, ಕಾರು, ಬಸ್ಸು, ಆಟೋ ಅವರವರು ತಮ್ಮ ರೇಸಲ್ಲೇ ಇರ್ತಾರೆ. ಅವ್ರದ್ದೇ ಆದಂಥ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಏನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂದರೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ರೋಡು ಚಿಕ್ಕದಾಗ್ತಾ ಇದೆ, ವಾಹನಗಳು ಜಾಸ್ತಿ ಹೋಗ್ತಿದ್ದಾವೆ. ಆಮೇಲೆ ಕೆಲವೊಂದು ಕಡೆ ಕನ್ಸ್ಟ್ರಕ್ಷನ್ಸ್ ಇನ್ನೂ ನಡೀತಾನೇ ಇದೆ. ಹೆವಿ ಟ್ರಾಫಿಕ್ಸ್ನಲ್ಲಿ ಕೆಲವರು ಮ್ಯೂಸಿಕ್ ಕೇಳ್ತಾರೆ, ಪಾಡ್ಕಾಸ್ಟ್ ಕೇಳ್ತಾರೆ. ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕಂದ್ರೆ ನಾವು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೋದು. ಏನಪ್ಪ ಅಂದರೆ ಕಾರ್ ಪೂಲಿಂಗ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ IT ಕಂಪ್ನಿಗಳಲ್ಲೂ ಕ್ಯಾಬ್ ಪ್ರೊವೈಡ್ ಮಾಡ್ತಾರೆ.
ಆದಷ್ಟು ನೀವು ಆ ಕ್ಯಾಬ್ನೇ ಯೂಸ್ ಮಾಡ್ಕೋಬೋದು, ಎಸ್ಪೆಷಲಿ IT ಎಂಪ್ಲಾಯೀಸ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಆದಷ್ಟು ಯೂಸ್ ಮಾಡ್ಬೋದು, ಲೈಕ್ ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು. ಆಮೇಲೆ ಅನ್ನೆಸೆಸರಿ ವೆಹಿಕಲ್ ಓಡಾಟಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಬೋದು. ಈ ಸರಳ ಬದಲಾವಣೆ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಮೈಂಡ್ ಕೂಡ ಕೂಲಾಗಿರುತ್ತೆ. ಮನೆಯಿಂದ ಆಫೀಸ್ಗೆ ಆದಷ್ಟು ಪ್ಲ್ಯಾನ್ ಮಾಡಿಕೊಂಡು ಟೈಮ್ನ ಸ್ವಲ್ಪ ಆದಷ್ಟು ಬೇಗ ಬಿಡಿ, ಆಫೀಸ್ಗೆ ಬೇಗ ರೀಚ್ ಆಗಿ. ಆದಷ್ಟು 2 ವೀಲರವರು ಹೆಲ್ಮೆಟ್ನ ಯೂಸ್ ಮಾಡಿ, ಕಾರ್ ಇರೋರು ಸೀಟ್ ಬೆಲ್ಟ್ನ ಹಾಕೋದನ್ನು ಮಾತ್ರ ಮರಿಬೇಡಿ. ಇದು ನಮ್ಮ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಒಂದು ಚಿಕ್ಕ ವ್ಲಾಗ್. ನೀವು ಕೂಡ ದಿನನಿತ್ಯ ಟ್ರಾಫಿಕ್ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.